ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದಾರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ನಿಮಗೆ ಲಾಸ್ಟ್ ವೀಕ್ ಒಂದು ವಿಡಿಯೋ, ಆ ವಿಡಿಯೋದಲ್ಲಿ ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ತಿಳಿಸಿದ್ದೆ. ಆ ಸೀರೀಸ್ನಲ್ಲಿ ಫಸ್ಟ್ ವಿಡಿಯೋ ನಿಮಗೆ ಲಾಸ್ಟ್ ವೀಕಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಾರ್ಮಲಾಗಿ ಒಂದು 4 ಡಾಟ್ ಬ್ಲೌಸ್, ಅಳತೆ ಬ್ಲೌಸ್ನ ತೊಗೊಂಡು 4 ಡಾಟ್ ಬ್ಲೌಸ್ನ ಕಟಿಂಗ್ ಮಾಡೋದು. ಈ ವಿಡಿಯೋದಲ್ಲಿ ಏನಂದರೆ ಇದು ಸೆಕೆಂಡ್ ವಿಡಿಯೋ ಈ ಸೀರೀಸಲ್ಲಿ. ಅದೇ 4 ಡಾಟ್ ಬ್ಲೌಸ್, ನಾರ್ಮಲ್ 4 ಡಾಟ್ ಬ್ಲೌಸ್ನ, ಅಳತೆ ಬ್ಲೌಸ್ನ ತೊಗೊಂಡು ಬೋಟ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕಂತ. ಈಗ ಕೆಲವು ಕಸ್ಟಮರ್ಸು ಅವ್ರ ಹತ್ರ ಬೋಟ್ ನೆಕ್ ಬ್ಲೌಸ್ ಇರೋದಿಲ್ಲ, ಓಕೆನಾ. ನಿಮ್ಗೆ ಅಳತೆ ಬ್ಲೌಸ್ ಕೊಡೋದಕ್ಕೆ ಬೋಟ್ ನೆಕ್ ಬ್ಲೌಸ್ ಇರೋದಿಲ್ಲ. ಅವ್ರು ಏನು ಮಾಡ್ತಾರೆ, 4 ಡಾಟ್ ಬ್ಲೌಸ್ನೇ ಕೊಡ್ತಾರೆ. 4 ಡಾಟ್ ಬ್ಲೌಸ್ನೇ ಕೊಟ್ಟು ಅವ್ರಿಗೂ ಏನಂದರೆ ಬೋಟ್ ನೆಕ್ ಬ್ಲೌಸ್ನ ನಮಗೆ ಸ್ಟಿಚ್ ಮಾಡಿಕೊಡಿ ಅಂತ ಕೇಳ್ತಾರೆ, ಓಕೆನಾ. ಆ ಟೈಮಲ್ಲಿ ಹೊಸದಾಗಿ ಕಲಿಯೋರ್ಗಾದ್ರೂ ತುಂಬ ಕನ್ಫ್ಯೂಸ್ ಆಗುತ್ತೆ. ಆ ರೀತಿ ಅಳತೆ ಬ್ಲೌಸ್ನ ಕೊಟ್ಟಾಗ ನಾವು ಅದರಿಂದ ತೊಗೊಂಡಂಥ ಮೆಜರ್ಮೆಂಟ್ಸಲ್ಲಿ ಈ ಬೋಟ್ ನೆಕ್ನ ಯಾವ ರೀತಿ ಕಟಿಂಗ್ ಮಾಡ್ಬೋದು, ಬೋಟ್ ನೆಕ್ ಬ್ಲೌಸ್ನ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ತಿಳಿಸ್ಕೊಡ್ತೀನಿ. ಪೂರ್ತಿ ಎಂಟೈರ್ ಬ್ಲೌಸ್ ಕಟಿಂಗ್ ಮಾಡೋದಲ್ಲ. ನಿಮಗೆ ಒಂದೊಂದು ವೀಡಿಯೋಗೂ ನಾನು ಏನಂದರೆ ಕಂಪೇರ್ ಮಾಡ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಇದೇ ನಾರ್ಮಲ್ 4 ಡಾಟ್ ಬ್ಲೌಸ್ನ ಯೂಸ್ ಮಾಡಿಕೊಂಡು ಲಾಸ್ಟ್ ವೀಡಿಯೋದಲ್ಲಿ ಒಂದು 4 ಡಾಟ್ ಬ್ಲೌಸ್ನ ಕಟಿಂಗ್ ಮಾಡೋದು ತಿಳಿಸ್ಕೊಟ್ನಲ್ವ. ಈ 4 ಡಾಟ್ ಬ್ಲೌಸ್ಗೂ ಮತ್ತು ಬೋಟ್ ನೆಕ್ ಬ್ಲೌಸ್ಗೂ ಏನು ವ್ಯತ್ಯಾಸ ಇರುತ್ತೆ, ಓಕೆನಾ. ಯಾವ ಮೆಜರ್ಮೆಂಟ್ಸ್ನಲ್ಲಿ ನಾವು ಬದಲಾವಣೆ ಮಾಡಬೇಕು, ಎಲ್ಲಿ ಯಾವ ಅಳತೆ, ಓಕೆನಾ. ಇಷ್ಟನ್ನು ನೀವು ತಿಳ್ಕೊಂಡ್ರೆ ಸಾಕು. ಎಂಟೈರ್ ಬ್ಲೌಸ್ನೇ ಕಟ್ ಮಾಡಿ ತೋರಿಸ್ಬೇಕು ಅಂತ ಏನಿಲ್ಲ. ಬದಲಾವಣೆ ಎಲ್ಲಿರುತ್ತೆ, ಚೇಂಜಸ್ನ ಎಲ್ಲಿ ಮಾಡಬೇಕು, ನಾವು ಯಾವ ರೀತಿ ಮಾಡಬೇಕು ಚೇಂಜಸ್ ಅನ್ನೋದು ಗೊತ್ತಾದರೆ ಸಾಕು. ಎಂಟೈರ್ ಬ್ಲೌಸ್ನ ನೀವು ಈಸಿಯಾಗಿ ಕಟ್ ಮಾಡ್ಬೋದು. ಹಾಗಾಗಿ ನಾನು ಒಂದು ವೀಡಿಯೋದಿಂದ ಇನ್ನೊಂದು ವೀಡಿಯೋಗೆ ನಿಮಗೆ ಕಂಪೇರ್ ಮಾಡ್ತಾ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಬ್ಲೌಸ್ನ ಕಟ್ ಮಾಡಿ ತೋರಿಸೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ನಿಮಗೆ ನೀಟಾಗಿ ಅರ್ಥ ಆಗೋ ರೀತಿಯಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ವೀಡಿಯೋನ ಪೂರ್ತಿಯಾಗಿ ನೋಡಿ. ಈಗ ನಾರ್ಮಲಾಗಿ ಇದೇ 4 ಡಾಟ್ ಬ್ಲೌಸು, ಓಕೆನಾ. ಲಾಸ್ಟ್ ವೀಡಿಯೋ ನೀವು ನೋಡಿಲ್ಲ ಅಂದರೆ, ಲಾಸ್ಟ್ ವೀಡಿಯೋ ಈ ಸೀರೀಸಲ್ಲಿ ಫಸ್ಟ್ ವೀಡಿಯೋ, ಓಕೆನಾ. ನೋಡಿಲ್ಲ ಅಂದರೆ ಲಾಸ್ಟಲ್ಲಿ ನಿಮ್ಗೆ ಎಂಡ್ ಕಾರ್ಡಲ್ಲಿ ಆ ವೀಡಿಯೋ ಲಿಂಕ್ನ ಕೊಡ್ತೀನಿ. ಅಲ್ಲಿಂದ ನೋಡಿ, ನೀವು ಆ ವೀಡಿಯೋನ ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಲೈನಿಂಗ್ನ ಫಸ್ಟ್ ನೀಟಾಗಿ ಐರನ್ ಮಾಡಿಕೊಂಡು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಈ ಬೋಟ್ ನೆಕ್ ಬ್ಲೌಸ್ ಕಟ್ ಮಾಡೋದಕ್ಕೆ, ಈ 4 ಡಾಟ್ ಬ್ಲೌಸ್ ತೊಗೊಂಡು ಬೋಟ್ ನೆಕ್ ಬ್ಲೌಸ್ ಕಟ್ ಮಾಡೋದಕ್ಕೆ ಫಸ್ಟು ಮೆಜರ್ಮೆಂಟ್ಸು, ಬ್ಯಾಕ್ ಲೆಂತು, ಈ ಬ್ಯಾಕ್ ಲೆಂತ್ ಮೆಜರ್ಮೆಂಟ್ನ ಮಾರ್ಕ್ ಮಾಡಿಕೊಂಡು, ಓಕೆನಾ, ಮೆಜರ್ಮೆಂಟ್ನ ಅಳತೆ ಮಾಡಿಕೊಂಡು ಅದಕ್ಕೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಫಸ್ಟು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಬ್ಲೌಸು ಲೆಂತ್ಗೆ. ನೆಕ್ಸ್ಟು ಸೈಡ್ ಎಷ್ಟು ಇಂಚಿದೆ ಅಂತ ನೋಡ್ಕೊಳ್ಬೇಕು. ಅದಕ್ಕೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಫಸ್ಟು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು, ಓಕೆನಾ. ಈಗ ಇಂಪಾರ್ಟೆಂಟ್ ಇರೋದೇನು ಅಂದರೆ ಶೋಲ್ಡರು ಮತ್ತು ಆರ್ಮಲ್ ಡೌನಿಂಗು. ಫಸ್ಟ್ ಈ ಮಾರ್ಕ್ನ ಮಾಡ್ಕೊಳ್ಳಿ. ನೀವು ನಾರ್ಮಲಾಗಿ 4 ಡಾಟ್ ಬ್ಲೌಸ್ನ ಕಟಿಂಗ್ ಮಾಡೋದಕ್ಕೆ ನೀವೇನು ಮಾರ್ಕ್ನ ಮಾಡ್ಕೊಳ್ತೀರೋ ಅದೇ ರೀತಿಯೇ ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡ ನಂತರ ಈಗ ಇದನ್ನು ಈ ಮಾರ್ಕ್ ಮತ್ತು ಈ ಮಾರ್ಕ್, ಎರಡು ಮಾರ್ಕು ಎಷ್ಟು ಇಂಚಿದೆ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಬೇಕು. ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ಗಾದರೆ ಈ 2 ಮಾರ್ಕ್ ಸೆಂಟ್ರಲ್ಲಿ ಎಷ್ಟು ಇಂಚ್ ಇರುತ್ತೋ ಅಷ್ಟು ಇಂಚನ್ನೇ ನಾವು ಶೋಲ್ಡರ್ಗೆ ತೊಗೊಳ್ತೀವಿ, ಓಕೆನಾ. ಈಗಿದು 5.5 ಇಂಚ್ ಬಂತು, 5.5 ಇಂಚ್ ತೊಗೊಂಡಿದ್ವಿ. ಈ ಬೋಟ್ ನೆಕ್ ಬ್ಲೌಸು ಬಂದಾಗ ಈ ರೀತಿ ಡೀಪ್ ನೆಕ್ ಬ್ಲೌಸು, ಅಳತೆ ಬ್ಲೌಸು ಡೀಪ್ ಇರುವಂಥ ಡೀಪ್ ನೆಕ್ ಅಳತೆ ಬ್ಲೌಸ್ ಕೊಟ್ಟಾಗ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಏನು ಮಾಡಬೇಕಂದ್ರೆ ಸಿಂಪಲ್ಲು. ಈಗ ಇದು ಎಷ್ಟು ಇಂಚ್ ಇರುತ್ತೋ ಇದಕ್ಕಿಂತ ಇನ್ನೂ 1.5 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಈಗ ನೀವು ನಾರ್ಮಲಾಗಿ ಬ್ಲೌಸು ಬ್ಯಾಕ್ ಲೆಂತು ಮಾರ್ಕ್ ಮಾಡ್ತೀರಾ, ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ತೀರಾ. ಸೈಡ್ ಲೆಂತು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅದಕ್ಕೆ ಒಂದು ಅಳತೆ ಮಾಡ್ಕೊಂಡು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ ಮಾಡ್ತೀರಾ. ಈ ಮಾರ್ಕ್ ಮತ್ತು ಈ ಮಾರ್ಕ್, ಈ 2 ಮಾರ್ಕ್ ಮಧ್ಯದಲ್ಲಿ ಎಷ್ಟು ಇಂಚ್ ಬರುತ್ತೋ ಅಷ್ಟು ಇಂಚನ್ನ ಫಸ್ಟು ಶೋಲ್ಡರ್ಗೆ ತೊಗೊಳ್ಳಿ, ಓಕೆ. ತೊಗೊಂಡು ಇಲ್ಲಿಂದ ಎಕ್ಸ್ಟ್ರಾ 1.5 ಇಂಚ್ ಸೇರಿಸ್ಕೊಳ್ಳಿ. ಇದು ಬೋಟ್ ನೆಕ್ಕಿಗೆ, ಓಕೆನಾ. ನೀವು ತಗೊಂಡಂಥ ಅಳತೆ ಬ್ಲೌಸಲ್ಲಿ ಎಷ್ಟು ಬರುತ್ತೋ, ಈಗ ಸಪೋಸ್ ಎಕ್ಸಾಂಪಲ್ಗೆ 6 ಇಂಚೇ ಬಂತು ಅಂದ್ಕೊಳ್ಳಿ, ಓಕೆನಾ. ಈ 2 ಮಾರ್ಕ್ ಮಧ್ಯದಲ್ಲಿ 6 ಇಂಚೇ ಬಂತು ಅಂದ್ಕೊಳ್ಳಿ. ಅದಕ್ಕೆ ಇನ್ನೂ 1.5 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ, ಓಕೆ. ಟೋಟಲ್ ಎಷ್ಟಾಯ್ತಿದು 7 ಇಂಚ್ ಆಯಿತು. ಶೋಲ್ಡರು 7 ಇಂಚು ನಮಗೆ ಕರೆಕ್ಟಾಗಿ ಸಾಕಾಗುತ್ತೆ, ಓಕೆ.
ಇದು ಈ 1.5 ಇಂಚ್ ಎಕ್ಸ್ಟ್ರಾ ಏನಿದೆಯೋ, ಈ 1.5 ಇಂಚ್ ಎಕ್ಸ್ಟ್ರಾ ಇದೆಯಲ್ವ, ಇನ್ನೊಂದು ಅರ್ಧ ಇಂಚ್ ಈ ಕಡೆ ನಾವು ಮಾರ್ಕ್ ಮಾಡಿಕೊಂಡ್ರೆ ಏನಾಗುತ್ತೆ, ಇದೇ ನಮಗೆ ಶೋಲ್ಡರ್ ಪಟ್ಟಿ ಆಗುತ್ತೆ. ಇನ್ನು ಮಿಕ್ಕಿರೋದು ಬೋಟ್ ನೆಕ್ಕು ವಿಡ್ತ್ ಆಗುತ್ತೆ. ಓಕೆ, ಸಿಂಪಲ್ಲಾಗಿರುತ್ತೆ, ಈ ರೀತಿ ಇರುತ್ತೆ. ಈಗ ಆರ್ಮೋಲ್ ಡೌನಿಂಗು ನಮ್ಗೆ ಇದು ಕಡಿಮೆ ಆಗುತ್ತೆ. ಓಕೆ, ಅವಾಗ ಏನು ಮಾಡಬೇಕು ಅಂದರೆ, ಇದು ಎಷ್ಟು ಇಂಚ್ ಇರುತ್ತೋ ಟೋಟಲ್ ಶೋಲ್ಡರು, ಇದರಲ್ಲಿ 1 ಇಂಚ್ ಮೈನಸ್ ಮಾಡಿ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇದು ಆರ್ಮೋಲ್ ಡೌನಿಂಗು ಬೋಟ್ ನೆಕ್ ಬ್ಲೌಸ್ಗೆ ಕರೆಕ್ಟಾಗಿರುತ್ತೆ. ಶೋಲ್ಡರು ಪರ್ಫೆಕ್ಟ್ ಇರುತ್ತೆ, ಈ ಆರ್ಮೋಲ್ ಡೌನಿಂಗು ಪರ್ಫೆಕ್ಟ್ ಇರುತ್ತೆ. ಇದನ್ನು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಚೆಸ್ಟ್ ಮೆಜರ್ಮೆಂಟು ಅಳತೆ ಬ್ಲೌಸಲ್ಲಿ ಎಷ್ಟು ಇಂಚ್ ಇರುತ್ತೋ ಅದನ್ನು ಅಳತೆ ಮಾಡಿಕೊಂಡು, ಬ್ಯಾಕ್ ಸೈಡು ಚೆಸ್ಟ್ ಮೆಜರ್ಮೆಂಟ್ ಅಳತೆ ಬ್ಲೌಸಲ್ಲಿ ನಿಮಗೆ ಲಾಸ್ಟ್ ಟೈಮ್ ಇದೇ ಬ್ಲೌಸ್ನೇ ತೊಗೊಂಡಿರೋದು. ಈ ಸೀರೀಸಲ್ಲಿ 4 ಡಾಟ್ ಬ್ಲೌಸಿಂದ ಎಂಟರ್ ಎಲ್ಲ ಬ್ಲೌಸ್ನ ಏನು ಕಟಿಂಗ್ ಮಾಡ್ತೀನೋ ಅವೆಲ್ಲವೂ ಇದು ಒಂದು ಬ್ಲೌಸಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆಗಲೇ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. 17 ಇಂಚ್ ಇದೆ, 8.5. ಇದು ಚೆಸ್ಟ್ ಮೆಜರ್ಮೆಂಟು ಮತ್ತು ಇದು ವೇಸ್ಟ್ ಮೆಜರ್ಮೆಂಟು. ಇದು ಎಕ್ಸ್ಟ್ರಾ ಮಾರ್ಜಿನ್. ಬೋಟ್ ನೆಕ್ ಡೀಪು ಸಾಮಾನ್ಯವಾಗಿ 3.5 ಇಂಚ್ ರೆಡಿ ಇದ್ದರೆ ನಮಗೆ ಸಾಕಾಗುತ್ತೆ. ಅಂದರೆ ಮೇಲ್ಗಡೆ ಶೋಲ್ಡರ್ ಮಾರ್ಜಿನಿಂದ ಅರ್ಧ ಇಂಚ್ ಸೇರಿಸ್ಕೊಂಡ್ರೆ 4 ಇಂಚು. ನೆಕ್ ವಿಡ್ತ್ ನಾವು ಎಷ್ಟು ತೊಗೊಳ್ಬೇಕು ಅನ್ನೋದು ನಿಮ್ಗೆ ಕನ್ಫ್ಯೂಷನ್ ಬೇಡ. ನಿಮ್ಗೆ ಇನ್ನೊಂದು ಸಾರಿ ಕ್ಲಾರಿಟಿ ತಿಳಿಸ್ಕೊಡ್ತೀನಿ. ಒಂದು ಸಾರಿ ಮಾರ್ಕ್ ಮಾಡಿಬಿಟ್ಟು ಆರ್ಮೋಲ್ ರೌಂಡಿಂಗು ಅಷ್ಟೇ. ಅಳತೆ ಬ್ಲೌಸಲ್ಲಿ ಆರ್ಮೋಲ್ ರೌಂಡಿಂಗ್ ಎಷ್ಟಿರುತ್ತೋ ಒಂದು ಸರಿ ಚೆಕ್ ಮಾಡಿಕೊಂಡು, ಕಂಪಲ್ಸರಿ ಆರ್ಮೋಲ್ ರೌಂಡಿಂಗ್ನ ನಾವು ಪ್ರತಿ ಬ್ಲೌಸ್ನ ಕಟ್ ಮಾಡಬೇಕಾದ್ರೂ ಆರ್ಮೋಲ್ ರೌಂಡಿಂಗ್ ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡ್ಕೊಂಡ ನಂತರನೇ ನಾವು ಕನ್ಫರ್ಮ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಓಕೆನಾ? ಸಾರಿ, ಇದು ಅಲ್ವಾ, ಕಡಿಮೆ ಬಂತು ಅಂದ್ಕೊಂಡೆ ನಾನು. ಮೇಲ್ಗಡೆ ಮಾರ್ಕಿಗೆ ನಾನು ನೋಡ್ಕೊಂಡಿದ್ದೀನಿ. ಓಕೆ, ನಮಗೆ ಈ ಆರ್ಮೋಲ್ ರೌಂಡಿಂಗ್ ಚೆಕ್ ಮಾಡ್ಕೊಂಡ ನಂತರ ನಮಗೆ ಪರ್ಫೆಕ್ಟಾಗಿ ಬಂತು ಅಂದರೆ ಓಕೆ. ಇಲ್ಲಾಂದರೆ ಇದನ್ನು ಇನ್ನೂ ಸ್ವಲ್ಪ 1/4 ಇಂಚು ಡೌನ್ ಮಾಡೋದು, ಇಲ್ಲ 1/4 ಇಂಚು ಮೇಲ್ಗಡೆ ಮಾರ್ಕ್ ಮಾಡೋದು ಮಾಡಿಕೊಂಡು ಆರ್ಮೋಲ್ ರೌಂಡಿಂಗ್ ಕನ್ಫರ್ಮ್ ಮಾಡ್ಕೊಂಡು ನಂತರನೇ ಚೆಕ್ ಮಾಡಬೇಕು. ಬೋಟ್ ನೆಕ್ ಬ್ಲೌಸ್ಗೆ ಈ ರೀತಿ 1/4 ಇಂಚು ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಓಕೆನಾ? ಈಗ ನಾನು ನಿಮಗೆ ಕಂಪೇರ್ ಮಾಡಿ ತಿಳಿಸ್ಕೊಡ್ತೀನಿ. ಡಿಫ್ರೆನ್ಸು ಏನು ಅನ್ನೋದು ನಿಮಗೆ ಕ್ಲಾರಿಟಿಯಾಗಿ ಒಂದೇ ಲೈನಲ್ಲಿ ತಿಳಿಸ್ಕೊಡ್ತೀನಿ. ಏಳು ಕಾಲು ಇಂಚಿದೆ, 7.25 ಒಂದು ಪಾಯಿಂಟ್ ಅಂದ್ಕೊಳ್ಳಿ. ಇದು 7 ಇಂಚೇ ಬರ್ತಾಯಿದೆ. ಇನ್ನೂ 1/4 ಇಂಚು ಆರ್ಮೋಲ್ ಡೌನಿಂಗ್ನ ಜಾಸ್ತಿ ಮಾಡಿಕೊಂಡ್ರೆ ಸಾಕು. ಓಕೆ, ಈಗ ಇದು ಪರ್ಫೆಕ್ಟ್ ಇದೆ. ಈ ರೀತಿ ಅಡ್ಜಸ್ಟ್ಮೆಂಟಿಂಗ್ನ ಮಾಡ್ಕೊಳ್ಬೇಕು. ಇದನ್ನು ನೀವು ಕಲಿಬೇಕು, ಈ ರೀತಿ ಅಡ್ಜಸ್ಟ್ಮೆಂಟಿಂಗ್ ಮಾಡೋದು. ಕಲ್ತ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ, ಆಲ್ಟ್ರೇಷನ್ಸ್ ಬರೋದಿಲ್ಲ. ಈಗ ಇನ್ನೊಂದು ಸಾರಿ ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಇಷ್ಟನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸಾಕು. ಎಂಟೈರ್ ಬ್ಲೌಸ್ ಕಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಕಟಿಂಗ್ ಮಾಡಿ ತೋರಿಸೋ ಅವಶ್ಯಕತೆ ಇಲ್ಲ. ನಾನು ಈಗೇನು ಜಸ್ಟ್ ಒಂದು 2-3 ಪಾಯಿಂಟ್ನ ತಿಳಿಸ್ತೀನಿ, ಇವನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಳಿ. ನಾರ್ಮಲಾಗಿ ಒಂದು 4 ಡಾಟ್ ಬ್ಲೌಸು, ಒಂದು 4 ಡಾಟ್ ಅಳತೆ ಬ್ಲೌಸ್ನ ನಮಗೆ ಕೊಟ್ಟು ಅದರಿಂದ ಮೆಜರ್ಮೆಂಟ್ಸ್ನ ತೊಗೊಂಡು ಬೋಟ್ ನೆಕ್ ಬ್ಲೌಸ್ನ ಕಟ್ ಮಾಡಿ ಕೊಡಿ ಅಂತ ಕೇಳಿದರೆ ಸಿಂಪಲ್ಲಾಗಿ ನೀವು ಈ 2 ಪಾಯಿಂಟ್ಸ್ನ ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಳಿ. ಒಂದು ಶೋಲ್ಡರು, ಒಂದು ಆರ್ಮೋಲ್ ಡೌನಿಂಗು. ನಾರ್ಮಲ್ಲಾಗಿ ಆ ಬ್ಲೌಸ್ನಲ್ಲಿರುವಂಥ ಲೆಂತ್, ಬ್ಯಾಕ್ ಲೆಂತ್ ಎಷ್ಟಿರುತ್ತೋ ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಸೈಡು ಮೆಜರ್ಮೆಂಟ್ನ ಮಾಡ್ಕೊಳ್ಳಿ, ಅದಕ್ಕೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡಿ. ಈ ಮಾರ್ಕು ಎಷ್ಟು ಇಂಚ್ ಬರುತ್ತೋ ಫಸ್ಟು ಅಳತೆ ಮಾಡಿಕೊಂಡು ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಮಾರ್ಕ್ ಮಾಡಿಕೊಂಡು ಆ ಮಾರ್ಕಿಂದ ಎಕ್ಸ್ಟ್ರಾ 1.5 ಇಂಚ್ ಸೇರಿಸ್ಕೊಳ್ಳಿ ಬೋಟ್ ನೆಕ್ಕಿಗೆ. ಆಯ್ತಲ್ವಾ? ನೆಕ್ಸ್ಟು ಇದು ಟೋಟಲ್ ಎಷ್ಟು ಇಂಚ್ ಇರುತ್ತೋ ಅದನ್ನು ಒಂದು ಸಾರಿ ಮೆಜರ್ಮೆಂಟ್ ಮಾಡಿಕೊಂಡು ಅದರಲ್ಲಿ 1 ಇಂಚ್ ಮೈನಸ್ ಮಾಡಿ ಆರ್ಮೋಲ್ ಡೌನಿಂಗ್ಗೆ
ಮಾರ್ಕ್ ಮಾಡ್ಕೊಳ್ಳಿ ಈ ಆರ್ಮೋಲ್ ಡೌನಿಂಗಿಗೆ. ನೆಕ್ಸ್ಟು ಈ ಪಟ್ಟಿ ನಮಗೆ ಶೋಲ್ಡರ್ ಪಟ್ಟಿ 1.5 ಇಂಚ್ ರೆಡಿ ಇದ್ದರೆ ಸಾಕಾಗುತ್ತೆ. ಓಕೆನಾ. ಇದನ್ನು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಅರ್ಧ ಇಂಚ್ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಹೋಗುತ್ತೆ, 1.5 ಇಂಚ್ ರೆಡಿ ಇರುತ್ತೆ. ಈ ಕಡೆ ಸೈಡಿಂದ ಈ ಕಡೆ ಸೈಡ್ಗೆ 2 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿರೋದು ಎಷ್ಟಿರುತ್ತೋ ಇದು ನಮಗೆ ನೆಕ್ ವಿಡ್ತಾಗಿ ಇರುತ್ತೆ. ಓಕೆ, ಇಷ್ಟೇ ತೊಗೊಳ್ಬೇಕಂತೇಳಿ ಏನಿಲ್ಲ. ನಮಗೆ ಇದು ಶೋಲ್ಡ್ರ್ ಪಟ್ಟಿ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು ಹೋಗುತ್ತೆ. ಇನ್ನು ಶೋಲ್ಡ್ರ್ ಪಟ್ಟಿ 1.5 ಇಂಚ್ ರೆಡಿ ಕರೆಕ್ಟ್ ಇರುತ್ತೆ. ಇನ್ನು ಮಿಕ್ಕಿರೋದು ನೆಕ್ ಬಿಡ್ತು, ಇದು ಬೋಟ್ ನೆಕ್ಕಿಗೆ ಮಿನಿಮಮ್ ಇಷ್ಟು ಇರುತ್ತೆ. ಆಯಾ ಚೆಸ್ಟ್ ಮೆಜರ್ಮೆಂಟಿಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಅದೇ ಸೆಟ್ ಆಗುತ್ತೆ. ನಾವು ಸಪ್ರೇಟಾಗಿ ಬೋಟ್ ನೆಕ್ ಬಿಡ್ತು ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ. ಇಷ್ಟು ಮಾರ್ಕ್ ಮಾಡ್ತೀವಿ. ಬೋಟ್ ನೆಕ್ಕು ಮಿನಿಮಮ್ಮು 3.5 ಇಂಚ್ ರೆಡಿ ಅಂತೂ ಇರಬೇಕು. ಇದ್ದರೆ ಕುತ್ತಿಗೆ ಹತ್ರನೂ ಇರೋದಿಲ್ಲ, ಡೀಪು ಆಗೋದಿಲ್ಲ, ಕರೆಕ್ಟಾಗಿರುತ್ತೆ. ನೆಕ್ಸ್ಟು ಈ ಚೆಸ್ಟ್ ಮೆಜರ್ಮೆಂಟ್ನ ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತು ವೇಸ್ಟ್ ಮೆಜರ್ಮೆಂಟು, ಬ್ಯಾಕ್ ಸೈಡು ಬ್ಯಾಕ್ ಡಾಟ್ಸು. ಓಕೆನಾ. ಮತ್ತು ಚೆಸ್ಟಿಂದ ವೇಸ್ಟ್ವರೆಗೂ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ತೀವಿ. ನೆಕ್ಸ್ಟು ಹಾರ್ಮೋಲ್ ರೌಂಡಿಂಗ್ನ ನಾವು ಒಂದು ಸಾರಿ ಮಾರ್ಕ್ ಮಾಡಿಕೊಂಡು ಇಲ್ಲಿ 1/4 ಇಂಚ್ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ರೌಂಡಿಂಗ್ನ ಒಂದು ಸಾರಿ ಚೆಕ್ ಮಾಡಿಕೊಂಡು ಹೆಚ್ಚು ಕಡಿಮೆ ಇದ್ದರೆ, ಅಂದರೆ ನಮಗೆ ಜಾಸ್ತಿ ಬಂದರೆ ಇಲ್ಲ ಕಡಿಮೆ ಬಂದರೆ ಅದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ಇನ್ನೊಂದು ಸಾರಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿದರೆ ಮುಗೀತು. ಇಷ್ಟೇ. ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾವು ಇಷ್ಟನ್ನು ಮಾಡಿದರೆ ಸಾಕು. ಈ ಮೆಜರ್ಮೆಂಟ್ಸ್ ಏನು ಅಂದರೆ ಶೋಲ್ಡರ್ದು ಹಾರ್ಮೋಲ್ ಡೌನಿಂಗ್ದು 2 ಚೇಂಜಸ್ಸು, ಎಕ್ಸ್ಟ್ರಾ 1.5 ಇಂಚ್ ಸೇರಿಸೋದು. ಇದು ಟೋಟಲ್ ಎಷ್ಟಿರುತ್ತೆ ಇದರಲ್ಲಿ 1 ಇಂಚ್ ಮೈನಸ್ ಮಾಡಿ ಹಾರ್ಮೋಲ್ ಡೌನಿಂಗಿಗೆ ಮಾರ್ಕ್ ಮಾಡ್ಕೊಳ್ಳೋದು. ಈಗೇನು ನಾನು ಜಸ್ಟ್ ನಿಮ್ಗೆ 1-2 ನಿಮಿಷ ಎಕ್ಸ್ಪ್ಲೇನ್ ಮಾಡಿದ್ದನು ಅಷ್ಟೊಂದು ಅರ್ಥ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿರೋದೆಲ್ಲ ಏನಂದರೆ ನಾರ್ಮಲ್ 4 ಡಾಟ್ ಬ್ಲೌಸ್ನ ಯಾವ ರೀತಿ ಆದರೆ ಮಾರ್ಕ್ ಮಾಡಿ ಕಟ್ ಮಾಡ್ತಿರೋ ಎಂಟರ್ ಸೇಮ್ ಇರುತ್ತೆ. ಈಗ ಬ್ಯಾಕ್ ಸೈಡ್ ಪಾರ್ಟು ನೀವು ಮಾರ್ಕ್ ಮಾಡಿ ಕಟ್ ಮಾಡ್ತೀರಾ. ಓಕೆನಾ. ಫ್ರಂಟ್ ಸೈಡ್ ಪಾರ್ಟಿಗೆ ಬಂದಾಗ ಏನಾಗುತ್ತೆ ಅಂದರೆ ಬ್ಯಾಕ್ ಸೈಡ್ ಪಾರ್ಟ್ನ ಫ್ರಂಟ್ ಸೈಡ್ ಪಾರ್ಟ್ಗೆ ಹಾಕ್ಕೊಂಡು ಶೋಲ್ಡರು, ನೆಕ್ ಬಿಡ್ತು, ಆರ್ಮೋಲ್ ರೌಂಡಿಂಗು, ಚೆಸ್ಟ್ ಪಾಯಿಂಟು, ಬ್ಲೌಸ್ ಬ್ಯಾಕ್ ಲೆಂತು, ಈ ಕಡೆ ಸೈಡ್ ಉಕ್ಸ್ ಪಟ್ಟಿ ಕಡೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ತೀರ. ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಡ್ತೀರಲ್ವ. ನೆಕ್ಸ್ಟು ಮಾರ್ಕಿಂಗು ಡಾಟ್ಸು ಇವೆಲ್ಲ ಏನಿರುತ್ತೋ ನೀವು ನಾರ್ಮಲ್ಲಾಗಿ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟನ್ನೇ ಮಾರ್ಕ್ ಮಾಡ್ಕೊಳ್ಬೇಕು. ಓಕೆನಾ. ಅಳತೆ ಬ್ಲೌಸಲ್ಲಿ ಯಾವ್ಯಾವ ಡಾಟ್ಸ್ ಎಷ್ಟೆಷ್ಟು ಇಂಚಿಗಿರುತ್ತೋ ನಾರ್ಮಲ್ಲು 4 ಡಾಟ್ ಬ್ಲೌಸ್ನ ನೀವು ಯಾವ ರೀತಿ ಆದರೆ ಮಾರ್ಕ್ ಮಾಡಿ ಕಟ್ ಮಾಡ್ತಿರೋ ಸೇಮ್ ಅದೇ ರೀತಿಯೇ. ಕ್ರಾಸ್ ಬೆಲ್ಟು ಅಷ್ಟೇ, ಸ್ಲೀವ್ಸು ಅಷ್ಟೇ, ಯಾವುದೂ ಬದಲಾವಣೆ ಇರೋದಿಲ್ಲ. ನಾರ್ಮಲ್ಲು 4 ಡಾಟ್ ಬ್ಲೌಸು ಕಟಿಂಗ್ ಮಾಡ್ತೀವಲ್ವ, ಆ 4 ಡಾಟ್ ಬ್ಲೌಸ್ಗೂ ಈ ಬೋಟ್ ನೆಕ್ಕಿಗೂ ಜಸ್ಟು ಬ್ಯಾಕ್ ಸೈಡ್ ಪಾರ್ಟಲ್ಲಿ ಶೋಲ್ಡರು ಹಾರ್ಮೋಲ್ ಡೌನಿಂಗ್ ಮಾತ್ರನೇ ಬದಲಾವಣೆ ಮಾಡಬೇಕು. ಈ 2 ಪಾಯಿಂಟ್ಸು. ಇನ್ನು ಮಿಕ್ಕಿರೋದೆಲ್ಲ ನಾರ್ಮಲ್ 4 ಡಾಟ್ ಬ್ಲೌಸ್ನ ಯಾವ ರೀತಿ ಆದರೆ ನೀವು ಮಾರ್ಕ್ ಮಾಡಿ ಕಟ್ ಮಾಡ್ತೀರೋ ಸೇಮ್ ಅದೇ ರೀತಿಯೇ ಮಾರ್ಕ್ ಮಾಡಿ ಕಟ್ ಮಾಡಬೇಕು. ಇಷ್ಟನ್ನು ಒಂದು ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಇದನ್ನು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು, ಬೋಟ್ ನೆಕ್ ಬ್ಲೌಸ್ನ 4 ಡಾಟ್ ಬ್ಲೌಸ್ ತೊಗೊಂಡು ಈಸಿಯಾಗಿ ಕಟ್ ಮಾಡ್ಬೋದು. ನಾನು ನಿಮ್ಗೆ ಇದನ್ನು ಕಟ್ ಮಾಡಿ ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡಿ ತೋರಿಸ್ಬೋದು. ಈಗೇನು ಎಕ್ಸ್ಪ್ಲೇನ್ ಮಾಡಿದ್ದನೋ ಅದನ್ನೇ ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ಅಷ್ಟೇ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದನ್ನು ನೀವು ಅರ್ಥ ಮಾಡಿಕೊಂಡು ಕಟ್ ಮಾಡಿ ಮಾರ್ಕ್ ಮಾಡಿ, ಆಗ ಬೇಗ ಕಲಿತೀರ. ನನಗೆ ಗೊತ್ತಿದೆ, ನಾನೇನು ನಿಮಗೆ ಸ್ಪೀಡಾಗಿ ಮಾರ್ಕ್ ಮಾಡಿ ತೋರಿಸ್ಬೋದು, ಬಟ್ ನಾನು ತೋರಿಸಿದ್ರು ಅಷ್ಟೇ, ನೀವು ಅದನ್ನು ಅರ್ಥ ಮಾಡಿಕೊಂಡ್ರು ಅಷ್ಟೇ. ಅಂದರೆ ಎಕ್ಸ್ಪ್ಲೇನ್ ಮಾಡಿರೋದು ನಿಮಗೆ ಇಂಪಾರ್ಟೆಂಟು ಅಂತ ತಿಳಿಸ್ತಾ ಇದ್ದೀನಿ. ಈ ಎಕ್ಸ್ಪ್ಲನೇಷನ್ನ ನೀವು ಅರ್ಥ ಮಾಡಿಕೊಂಡು ನೀವೇ ಓನಾಗಿ ಲೈನಿಂಗ್ ತೊಗೊಂಡು ಮಾರ್ಕ್ ಮಾಡಿ ಕಟ್ ಮಾಡಿದ್ರೆ ನಿಮಗೆ ತುಂಬ ನೆನಪಿನಲ್ಲಿ ತುಂಬ ಉಳ್ಕೊಳ್ಳುತ್ತೆ, ಮರ್ತೋಗೋದಿಲ್ಲ. ನೀವು ಬೇಗ ಕಲಿತೀರ. ಓಕೆನಾ. ಆ ಉದ್ದೇಶದಿಂದ ನಾನು ಕಟ್ ಮಾಡಿ ತೋರಿಸ್ತಾ ಇಲ್ಲ, ನಿಮಗೆ ಜಸ್ಟು ಎಲ್ಲಿ ಬದಲಾವಣೆ ಮಾಡಬೇಕು, ಯಾವ ರೀತಿ ಬದಲಾವಣೆ ಮಾಡಬೇಕು, ನಾರ್ಮಲ್ 4 ಡಾಟ್ ಬ್ಲೌಸ್ಗೂ ಬೋಟ್ ನೆಕ್ ಬ್ಲೌಸ್ಗೂ ಏನು ವ್ಯತ್ಯಾಸ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ನಿಮಗೆ 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಬಂತು ಅಂದರೆ ಬೋಟ್ ನೆಕ್ ಬ್ಲೌಸ್ನ ಈಸಿಯಾಗಿ ಕಟ್ ಮಾಡ್ಬೋದು ಅಲ್ವಾ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ವಿಚಾರನೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಸ್ಟಾರ್ಟಿಂಗಲ್ಲಿ ತಿಳಿಸಿದ್ನಲ್ವ, ಇಷ್ಟು ತಿಳಿಸಿದ್ದೀನಿ. ಇದನ್ನೊಂದು ನೀವು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ನ ಮಾಡಿ ಈಸಿಯಾಗಿ 4 ಡಾಟ್ ಬ್ಲೌಸು ತೊಗೊಂಡು ಅಳತೆ ಬ್ಲೌಸ್ನ ಬೋಟ್ ನೆಕ್ ಬ್ಲೌಸ್ ಈಸಿಯಾಗಿ ಕಟಿಂಗ್ ಮಾಡ್ಬೋದು. ಇಷ್ಟು ಈ ವಿಡಿಯೋದಲ್ಲಿ. ಇದು ಸೆಕೆಂಡ್ ವಿಡಿಯೋ, 4 ಡಾಟ್ ಬ್ಲೌಸಿಂದ ಬೋಟ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ. ಓಕೆ. ಕಟಿಂಗ್ ಮಾಡಿನೇ ತೋರಿಸ್ಬೇಕು ಅಂತ ಇಲ್ಲ, ಕಟಿಂಗ್ ಮಾಡಿನೇ ತೋರಿಸಿದ್ರು ನಿಮಗೆ ಅರ್ಥ ಆಗೋದು ಕಡಿಮೆನೇ. ಎಕ್ಸ್ಪ್ಲೇನ್ ಮಾಡಿ ತಿಳಿಸೋದ್ರಿಂದನೇ ನಿಮಗೆ ಬೇಗ ಅರ್ಥ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ನನಗೆ ಗೊತ್ತಿರೋದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಓಕೆ. ಇಷ್ಟು ಈ ವಿಡಿಯೋದಲ್ಲಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ನ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ನ ಮಾಡಿ, ಖಂಡಿತವಾಗ್ಲೂ ಬೇಗ ಕಲಿತೀರ. ನೀವು ಕಟಿಂಗ್ ಮಾಡಿ ತೋರಿಸಿಲ್ಲ ನಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ತಪ್ಪು ತಿಳ್ಕೊಬೇಡಿ. ಕಟಿಂಗ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ, ನನಗೆ ಈಸಿಯಾಗಿ ಕಟ್ ಮಾಡಿ ತೋರಿಸ್ತೀನಿ. ಬಟ್ ನೀವು ನೋಡ್ತೀರ ಸುಮ್ಮನೆ ಆಗ್ತೀರ.
ಅರ್ಥ ಮಾಡಿಕೊಂಡು ನೀವೇ ಪ್ರಾಕ್ಟೀಸ್ನ ಮಾಡಿದರೆ ಮಾತ್ರ ನೀವು ಬೇಗ ಕಲಿತೀರ ಅಂತ ನಾನು ಕಟಿಂಗ್ ಮಾಡಿ ತೋರಿಸ್ತಾ ಇಲ್ಲ. ಓಕೆ, ಇಷ್ಟು ಈ ವಿಡಿಯೋ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ 3rd ವಿಡಿಯೋ ಈ ಸೀರೀಸ್ನಲ್ಲಿ, ಆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸೋ ಎಲ್ಲರಿಗೂ ಧನ್ಯವಾದಗಳು.